ಯುವ ನಾಯಕರ ಮಾತುಗಳನ್ನು ಕೇಳಬೇಕಂತ ತಿಳ್ಕೊಂಡು ಕುಂತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಮಿಸ್ಕಾಲ್ ಅಭಿಯಾನವನ್ನು ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ 110 ಕ್ಷೇತ್ರಗಳು 58 ದಿನಗಳಿಗಾಗಿ ಕಲ್ಯಾಣ ಕರ್ನಾಟಕದ 3ನೇ ದಿನದ ಪ್ರವಾಸದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಭವಿಷ್ಯದ ನಾಯಕರು, ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಸೋದರ ನಿಖಿಲ್ ಕುಮಾರಸ್ವಾಮಿ ಅವರೇ, ಹಿರಿಯರು, ತಂದೆ ಸ್ವರೂಪಿಗಳು, ಯಾವತ್ತೂ ಮಾರ್ಗದರ್ಶನ ಮಾಡ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ನಾಡಗೌಡ ವೆಂಕಟರಾವ್ ನಾಡಗೌಡಣ್ಣವರೇ, ಮತ್ತೋರ್ವ ಹಿರಿಯರು, ನಮ್ಮ ತಂದೆಯವರಿಗೆ ಬಹಳ ಬಾಂಧವ್ಯ ಹೊಂದಿರತಕ್ಕಂಥ ಮಾನವೀಯ ಮಾಜಿ ಶಾಸಕರಾಗಿರ್ತಕ್ಕಂಥ ವೆಂಕಟಪ್ಪಣ್ಣ ಅವರೇ, ಮತ್ತೋರ್ವರು ನನ್ನ ಜೊತೆಯಲ್ಲಿ ಯಾವತ್ತೂ ನೇರವಾಗಿ ಇದೇ ಥರ ಇರಬೇಕು, ಹಿಂಗೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಮಾಜಿ ಶಾಸಕ ದೊಡ್ಡಪ್ಪಣ್ಣ ನರಬೋಳಿ ಅವರೇ, ನಾವು ಭಾಳ ಜನ ಮಹಿಳಾ ಘಟಕದ ಅಧ್ಯಕ್ಷರನ್ನ ನೋಡಿ, ಅಕ್ಕ ನಿಮ್ಮಷ್ಟು ಆಕ್ಟಿವ್ ಇರ್ತಕ್ಕಂಥ ಅಧ್ಯಕ್ಷರನ್ನ ನೋಡಿಲ್ಲ. ಸಹೋದರಿ ರಶ್ಮಿ ರಾಮೇಗೌಡ ಅವರೇ, ಜಿಲ್ಲಾ ಅಧ್ಯಕ್ಷರೇ, ಮಹಿಳಾ ಘಟಕದ ಅಧ್ಯಕ್ಷರೇ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ತಂದೆ ಜೊತೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಹಿರಿಯ ನಾಯಕರೇ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಹಿರಿಯರೇ, ಯುವಕ ಸ್ನೇಹಿತರೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ನಾನು ಕೇವಲ ಒಂದು 10 ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಯಾಕಂತಂದರೆ ಪಕ್ಷದ ಬಗ್ಗೆ, ನಮ್ಮ ಉದ್ದೇಶಗಳ ಬಗ್ಗೆ, ನಾವು ಮುಂದೆ ಯಾವ ರೀತಿ ಇರಬೇಕು ಅಂತ ತಿಳ್ಕೊಂಡು ಹೇಳೋದಕ್ಕೆ ಇವತ್ತು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದಿರತಕ್ಕಂಥದ್ದಿದೆ. ನಾನು ಮೊದಲನೇದು ಒಂದು ಸ್ಪಷ್ಟೀಕರಣ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಬೇಕಾಗಿತ್ತು. ಗುರುಮಿಟ್ಕಲನ್ನು ಆಯ್ಕೆ ಮಾಡಿದ್ರು ಅವರು. ನಾನು ಕೇಳ್ತಾ ಇದ್ದಾರೆ, ಈಗ ಅವ್ರ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ನೀನು ಗುರುಮಿಟ್ಕಲ್ನ ಆಯ್ಕೆ ಮಾಡಿದ್ರು. ನಾನು ಎಂತಂದ್ರೆ ಇಲ್ಲ, ಯಾದಗಿರಿ ಮತ್ತು ಶಾಪುರ ಮಾಡೋಣ, ಗುರುಮಿಟ್ಕಲ್ನಲ್ಲಿ ನಾಗನಗೌಡರು ಒಂದು ಗಟ್ಟಿ ಬೀಜ ಎಂತಂದ್ರೆ ಸಂಘಟನೆಗೆ ಬಿತ್ತಿ ಹೋಗಿದ್ದಾರೆ. ನಾವು ಕೇವಲ ಒಬ್ಬರು ಶಾಸಕರಾಗಿ ಎಂತಂದ್ರೆ ಕೇವಲ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗದೆ ಸ್ವಲ್ಪ ಪಕ್ಕದ ಕ್ಷೇತ್ರಗಳಿಗೆ ಸಂಘಟನೆ ಮಾಡಬೇಕೆಂಬ ದೃಷ್ಟಿಯಲ್ಲಿ ಅಂತಂದ್ರೆ ಇವತ್ತು ಯಾದಗಿರಿಯಲ್ಲಿ ಕಾರ್ಯಕ್ರಮನ ಇಟ್ಕೊಂಡಿರ್ತಕ್ಕಂಥದ್ದಿದೆ. ಇವತ್ತು ನಾನು ಅದನ್ನು ಹೇಳ್ತಾ ಇದ್ದೆ, ಯಾಕಂತಂದ್ರೆ ನಮ್ಮ ದೊಡ್ಡಪ್ಪವರು 89ರಲ್ಲಿ ಯಾದಗಿರಿ ಮತಕ್ಷೇತ್ರದಲ್ಲಿ ನಿಂತು ಸೋತರು. ತದನಂತರ 94ರಲ್ಲಿ ಮತ್ತೆ ಯಾದಗಿರಿಗೆ ನಿಂತು ಅಲ್ಪ ಓಟ್ನಲ್ಲಿ ಸೋತರು. ಅದಾದ್ಮೇಲೆ ದೇವೇಗೌಡರು ಪ್ರಧಾನಮಂತ್ರಿ ಆದರು. ಇಲ್ಲ ನೀನು ಗೆದಿಬೇಕು, ನಿನ್ನ ಮಂತ್ರಿ ಮಾಡ್ತೀನಿ ನಾನು ಅಂತ ತಿಳ್ಕೊಂಡು MLC ನಿಲ್ಲಿಸಿದ್ರು 96ರಲ್ಲಿ. ಅಖಂಡ ಕಲಬುರಗಿ ಮತ್ತು ಯಾದಗಿರಿ ಜಾಯಿಂಟ್ ಇತ್ತು. ಆವತ್ತು ಏನಪ್ಪತ್ತಾರೆ ಒಂದು 130 ಓಟ್ನಾಗ ಏನಪ್ಪತ್ತಂದ್ರೆ ಸೋತರು. ಅದಾದ್ಮೇಲೆ 2008ರಲ್ಲಿ ರಿಸರ್ವೇಷನ್ ಇತ್ತು ಗುರ್ಮಿಟ್ಕಲ್. ನಮ್ಮ ತಂದೆಯವರು ಏನು ಮಾಡಿದ್ರು, ಇಲ್ಲ ಇದು ಯಾಕೋ ನಮ್ಮ ಅಣ್ಣಗೆ ಒಲಿತಾ ಇಲ್ಲ, ಇದು ನಮ್ಮ ಹುಟ್ಟಿದ ಊರು ಕಂದಕೂರು, ನಮ್ಮ ಗುರ್ಮಿಟ್ಕಲ್ ಮತಕ್ಷೇತ್ರದ ಬರುತ್ತೆ, ಮತ್ತು ನಮಗೋಸ್ಕರ ಏನಪ್ಪತ್ತಂದ್ರೆ ಜನರಲ್ ಆಗ್ಯದ, ರಿಸರ್ವೇಷನ್ ಇತ್ತು, ನೋಡೋಣ ಅಲ್ಲಿ ಅದೃಷ್ಟ ಅಂತ ತಿಳ್ಕೊಂಡು ನಮ್ಮ ತಂದೆಯವರು 2008ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು. ಆವತ್ತು ಸೋತು. ಅದಾದ್ಮೇಲೆ ಮತ್ತೆ 2013ರಲ್ಲಿ ನಮ್ಮ ತಂದೆಯವರು ಕೇವಲ ಒಂದು 650-700 ಓಟಲ್ಲಿ 13ರಲ್ಲಿ ಸೋಲ್ಬೇಕಾಯ್ತು. ಅದಾದ್ಮೇಲೆ ಮತ್ತೆ 2018ರಲ್ಲಿ ದೇವೇಗೌಡರು ಮಾರ್ಗದರ್ಶನ, ಕುಮಾರಸ್ವಾಮಿ ಅವರ ಆಶೀರ್ವಾದ, ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬ ಯಜಮಾನರು ಮತ್ತು ಯುವಕ ಸ್ನೇಹಿತರು, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಅನೇಕ ಜನ ಹಿರಿಯರ ಒಂದು ಸಂಘಟಿತ ಹೋರಾಟದಿಂದ ಮೊದಲನೇ ಬಾರಿಗೆ ನಮ್ಮ ಕುಟುಂಬದಾಗ ಏನಪ್ಪಂದ್ರೆ 2018ಕ್ಕೆ ವಿಧಾನಸಭೆಗೆ ಪ್ರವೇಶ ಆಯಿತು. ಅದಾದ್ಮೇಲೆ 23ರಲ್ಲಿ ದೊಡ್ಡವರು ನನ್ನ ಕರೆಸಿ ಹೇಳಿದರು, ನೀನು ಯಾದಗಿರಿಗೆ ನಿಲ್ಲು, ನಿಮ್ಮ ತಂದೆಯವ್ರನ್ನ ಗುರ್ಮಿಟ್ಕಲ್ಲಿಗೆ ನಿಲ್ಲಿಸ್ತೀನಿ ಅಂತ ತಿಳ್ಕೊಂಡು ಹೇಳಿದರು. ನಾನು ಹೇಳಿದೆ, ಸರ್ ಈಗ ಚುನಾವಣೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ನಿಮಗೆಲ್ಲ ಗೊತ್ತಾಗಿದೆ, ಈಗ ಸರ್ಕಾರದಾಗ ನಮಗೆಲ್ಲ ಚುನಾವಣೆ ಮಾಡೋಕ್ಕಾಗಲ್ಲ, ಹಾಗಾಗಿ ನಮ್ಮ ತಂದೆಯವರು ಒಪ್ಪಿಗೆ ಕೊಟ್ಟರೆ ಒಂದ್ಸಲ ನೋಡೋಣ ಸರ್ ಅಂತ ತಿಳ್ಕೊಂಡು ಹೇಳಿದ್ದು ಸತ್ಯ. ಆಮೇಲೆ ಏನಾಯ್ತು ಅಂದರೆ ನಮ್ಮ ತಂದೆಯವ್ರನ್ನ ಕರ್ಸ್ಕೊಂಡ್ರು ಪದ್ಮನಾಭ ನಗರಕ್ಕೆ. ಕರ್ಸ್ಕೊಂಡು ಏನಪ್ಪಂತಂದ್ರೆ ನಮ್ಮ ತಂದೆಯವರು ದೇವೇಗೌಡರು ಏನು ಹೇಳ್ತಾರಂತ ಗೊತ್ತಾಯ್ತೇನೋ, ಮುಂಚಿತವಾಗೇ ನಮ್ಮ ತಂದೆಯವ್ರು ಏನಪ್ಪಂದ್ರೆ ದೇವೇಗೌಡರಿಗೆ ಕಾಲು ಬಿದ್ದು, ನಾನು ಚುನಾವಣೆ ರಾಜಕೀಯ ಬೇಡ ಸರ್, ದಯಮಾಡಿ ನಿಲ್ಲಿಸ್ತಿದ್ರೆ ಅವನ್ನ ನಿಲ್ಲಿಸ್ಕೊಳ್ರಿ, ನನ್ನಿಂದ ಆಗಂಗಿಲ್ಲ ಅಂತ ತಿಳ್ಕೊಂಡು ಮುದ್ದೆ ತಿಂದು ಏನೋ ವಾಪಸ್ ಬಂದ್ರಂತ ದೊಡ್ಡವರು ಹೇಳ್ತಿದ್ರು ನನಗೆ. ಯಾಕೆ ಇವೆಲ್ಲ ವಿಷಯಗಳನ್ನು ಹೇಳಬೇಕಾಗಿದೆ ಅಂದರೆ ಸರ್, ನಾವು ನಮ್ಮ ಕುಟುಂಬ ರಾಜಕೀಯ ಯಾದಗಿರಿ ಜಿಲ್ಲೆದಾಗ ನಮ್ಮ ತಂದೆಯವರು ಗುರ್ಮಿಟ್ಕಲ್ನಾಗ ಹೋಗಿ ನಾವು ಅಲ್ಲಿ 2 ಸಲ
ಶಾಸಕರಾದ್ವಿ. ಶಾಸಕರು ಹೆಂಗಾಗಿವೆ ಅಂದ್ರೆ ಸಂಘಟನೆ, ಸಂಘರ್ಷ, ಹೋರಾಟಗಳು ಮಾಡ್ಕೊಂತ ಏನ್ಪತ್ತಂದ್ರೆ ನಮ್ಗೆ ನಮ್ಮ ತಂದೆಯವರಿಗೆ 25,000 ಲೀಡ್ಲಿಂದ 2018ರಲ್ಲಿ ಅವಕಾಶ ಮಾಡಿಕೊಟ್ರು. ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ತಿರುವುಗಳು. ನಾನು ಒಂದನ್ನ ಹೇಳ್ಬೇಕಾಗ್ತದೆ, ನನ್ನಿಂದ 5 ವರ್ಷ ಬಹಳ ಜನ ತಿಂದರು. 5 ವರ್ಷ ತಿಂದು ಏನ್ಪತ್ತಂದ್ರೆ ನಾನು ಮೋಸ ಮಾಡಿದ್ರು. ನಾಡಗೌಡಣ್ಣರು ಹೇಳ್ತಿರ್ತಾರೆ ಯಾವಾಗಲೂ, ಹೊಸದಾಗಿದ್ದವ್ರಿಗೆ ಯಾರಿಗೆ ಅವಕಾಶ ಕೊಡಬೇಡ, ನಿನ್ನ ಜೊತೆ ಯಾರು ಅವ್ರಿಗೆ ಮಾತ್ರ ಏನ್ಪತ್ತಾರ ಅವಕಾಶ ಕೊಟ್ರೆ ಅವರೇ ಗಟ್ಟಿ ಬೀಜಗಳಾಗಿ ಉಳಿತಾವ ಅಂತ ತಿಳ್ಕೊಂಡು. ನನಗೆ 5 ವರ್ಷ ನಮ್ಮ ತಂದೆಯವರು ಶಾಸಕರಾದ್ಮೇಲೆ ಎಲ್ಲ ವರ್ಗದವ್ರನ್ನ, ಎಲ್ಲರನ್ನ, ಬೇರೆ ಪಕ್ಷದವ್ರು ಇದ್ರೂ ಸಹ ಏನ್ಪಂತಂದ್ರೆ ಒಂದು ಮಾನವೀಯತೆ ಆಧಾರದ ಮೇಲೆ ತಗೊಂಡದ್ದು. ಎಲ್ಲರೂ ತಿಂದ್ರು, ಉಂಡ್ರು, ವಾದ್ರು. ಬಟ್ ಕಡೆಗೆ ಉಳಿದದ್ದು ನನ್ನ ವಿಧಾನಸೌಧಕ್ಕೆ ಕಳಿಸಿದ್ದು ನಾಗನಗೌಡರು ಹಾಕಿರ್ತಕ್ಕಂಥ ಗಟ್ಟಿ ಬೀಜಗಳು ಮಾತ್ರ. ಯಾಕೆ ವಿಷಯಗಳನ್ನು ಹೇಳ್ಬೇಕಾಗಿತ್ತಂದ್ರೆ, ಈಗ ದೇವೇಗೌಡರ ಜೊತೆಗೆ ಸದಾಶಿವ ರೆಡ್ಡಿ ಅವರು ಕೆಲಸ ಮಾಡಿದ್ರು. ದೇವೇಗೌಡರ ಜೊತೆಗೆ ಅರ್ಧ ರಾಜಕೀಯ ಜೀವನ ನಾಗನಗೌಡರು ಮಾಡಿದ್ರು, ಅರ್ಧ ರಾಜಕೀಯ ಜೀವನ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾಡಿದ್ರು. ಆ ಸೌಭಾಗ್ಯ ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೆ 8 ವರ್ಷದಿಂದ ಮಾಡ್ತಾ ಇದ್ರಿ. ಇನ್ನು ಮುಂದೆ ನೀವು ಇರೋವರೆಗೂ ನಿಮ್ಮ ಜೊತೆ ಕೆಲಸ ಮಾಡ್ಕೊತಕ್ಕಂಥ ಅವಕಾಶ ನನಗಿದೆ. ಸರ್, ಸಂಘಟನೆ ಮಾಡಬೇಕಾಗಿದೆ. ಯಾಕಂತಂದ್ರೆ ನನಗೆ ಕಳಿಸಲ್ಲ ಒಂದು ಯಾವುದೋ ರೆಸಾರ್ಟ್ ಅಲ್ಲಿ ನಾಡಗೌಡಣ್ಣವರು ನಾವು ಎಲ್ಲರಿದ್ದೀವಿ. ಕುಮಾರಣ್ಣವ್ರು ಹೇಳ್ತಿದ್ರು, ನೀವೆಲ್ಲ 37 ಜನ ಶಾಸಕರಿದ್ದೀರಿ, ನೀವು ಬರೀ ಕೇವಲ ನಿಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗ್ಬೇಡ್ರಿ, ನೀವು 37 ಜನ ಒಬ್ಬರೊಬ್ಬರು ಆಯ್ಕೆ ಮಾಡ್ಕೊಂಡ್ರೆ 75 ಸೀಟ್ ಏನ್ಪತ್ತಂದ್ರೆ ನನ್ನ ಕೈಯಾಗಿರ್ತಾವಂತ ತಿಳ್ಕೊಂಡು ಹೇಳಿದ್ರು. ಮತ್ತು ನಾವು ನಮ್ಮದೇ ನಾವು ಗೆದ್ದಬೇಕು ಎಂಬ ಒಂದು ಇದರ್ಲಿಂದ ಏನ್ಪಂತಂದ್ರೆ ಸ್ವಲ್ಪ ಸಂಘಟನೆ ಮಾಡೋಕ್ಕಾಗಿಲ್ಲ. ನಾನು ಒಂದನ್ನ ಈ ಭಾಗದಾಗ ಇರ್ಬೋದು, ಈ ಜಿಲ್ಲೆದಾಗ ಇರ್ಬೋದು, ಅನೇಕ ಹಿರಿಯರ ಮಾರ್ಗದರ್ಶನ ತಗೊಂಡು ಇವತ್ತು 3ನೇ ತಲೆಮಾರು ತಾವೇನು ನಮ್ಮ ಭಾಗದಾಗ ಭಾಳ ಏನ್ಪಂತಂದ್ರೆ ಒಂದು ಬಿರುಸಿನ ಸಂಚಲನ ಒಂದು ಏನ್ಪಂದ್ರೆ ತಾವು ಮೂಡಿಸಿದ್ದೀರಿ. ತಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಡ್ತೀವಿ. ಎಂಥದೇ ಸಂದರ್ಭ ಬಂದರೆ ರಾಜಕೀಯವಾಗಿ ಏನ್ಪಂತಂದ್ರೆ ನಮ್ಮ ತಂದೆಯವ್ರಕ್ಕಿಂತ ಮೀರಿ ಕೆಲವು ಪಕ್ಷದವ್ರ ಜೊತೆಗೆ ನನ್ನ ಸಂಬಂಧ ಇದೆ. ಆದರೆ ರಾಜಕೀಯ ಅಂತ ಬಂದಾಗ, ದೇವೇಗೌಡರ ಕುಟುಂಬ ಅಂತ ಬಂದಾಗ ಭಾಜಪ ಪಾಜ ಬರ್ದೆ ಅಂತಂದ್ರೆ ಚುನಾವಣೆ ಮಾಡಿರ್ತಕ್ಕಂಥ ಕುಟುಂಬ ನಮ್ಮ. ಯಾಕಂತಂದ್ರೆ ನನಗೆ ರಾಜಕೀಯವಾಗಿ ನಮ್ಮ ಕುಟುಂಬಕ್ಕೆ ವಿರೋಧಿಗಳು ಬಹಳ ಜನ ಇದ್ದಾರೆ, ಆದ್ರೆ ವೈಯಕ್ತಿಕವಾಗಿ ಯಾರು ಇಲ್ಲ ಸರ್. ನಾವು ಇವತ್ತಿಗೆ ಯಾರಿಗೆ ವೈಯಕ್ತಿಕವಾಗಿ ಒಬ್ಬರಿಗೆ ಅಂತಂದ್ರೆ ನಾವು ಯಾರಿಗೆ ಕೆಟ್ಟದ್ದು ಮಾಡಿಲ್ಲ. ರಾಜಕೀಯವಾಗಿ ನಮಗೆ ಇರೋ ವಿರೋಧಿಗಳಿದ್ದಾರೆ. ಆ ರಾಜಕೀಯವಾಗಿ ವಿರೋಧಿಗಳನ್ನ ಎದುರಿಸ್ತಕ್ಕಂಥ ಶಕ್ತಿ ಸದಾಶಿವ ರೆಡ್ಡಿ ಅವರು ನಾಗನಗೌಡರಿಗೆ ಕೊಟ್ಟಾರ, ನಾಗನಗೌಡ್ರಿ ಅಂತಂದ್ರೆ ಇವ್ರಿಗೆ ಕೊಟ್ಟಾರೆ, ಇವ್ರು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ನಾವು ಸಂಘಟನೆ ಮಾಡಬೇಕಾಗಿದೆ. ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ದಯಮಾಡಿ ನೀವ್ಯಾರು ಸ್ವಲ್ಪ ಏನಪ್ಪಂದ್ರೆ ಇಲ್ಲಿ ನಡೆದಿದೆ, ಶರಣಗೌಡರು ಗುರುಮಿಟ್ ಕಲ್ ಬಿಡ್ತಾರ, ಯಾದಗಿರಿಗೆ ಹೋಗ್ತಾರ ಅಂತ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದವ್ರು ಏನಪ್ಪಂತಂದ್ರೆ ನನ್ನ ಕಷ್ಟ ಕಾಲದಾಗ ಇಡೀ ನಮ್ಮ ಕುಟುಂಬ ರಕ್ತದಾಗ ಏನಪ್ಪಂತಂದ್ರೆ ನೀವು ವಿಧಾನಸೌಧ ಕಳಿಸಿರ್ತಕ್ಕಂಥ ಪುಣ್ಯಾತ್ಮರಿದ್ರಿ, ನಿಂಬಲ್ಲೇ ಇರ್ತೀನಿ, ನಿಂಬಲ್ಲೇ ಸಾಯ್ತೀನಿ, ಅದೇನು ಪ್ರಶ್ನೆನೇ ಇಲ್ಲ. ಆದ್ರೆ ನನ್ನ ಮೇಲೆ ಜವಾಬ್ದಾರಿ ಇದೆ. ನಾನು ಒಬ್ಬ ಕ್ರಿಯಾಶೀಲ ಶಾಸಕ. ಕುಮಾರಸ್ವಾಮಿ ಅವರು ಏನಪ್ಪಂತಂದ್ರೆ ಹೇಳ್ತಿರ್ತಾರೆ, ನೀನು ಬರೀ ಗುರುಮಿಟ್ ಕಲಿಗೆ ಸೀಮಿತ ಆಗಿದ್ದಿ ಅಂತ ಬೈತಿರ್ತಾರೆ. ನಾನು ಸಂಘಟನೆ ಮಾಡ್ಬೇಕು. ಯಾಕಂದ್ರೆ ಈಗ ಮೈತ್ರಿದಾಗಿದ್ದೀವಿ, ನಾವು ಸಂಘಟನೆ ಮಾಡಬೇಕಾಗಿದೆ. ನಾನು ಒಂದನೇ ಹೇಳ್ಬೇಕಾಗ್ತದೆ, ಸುರ್ಪುರ್ ಮಾಜಿ ಸಚಿವರು ರಾಜುಗೌಡರು ಅವರು ನಾವು ಮೈತ್ರಿದಾಗ ಈಗ ಬಂದಿದ್ದೀವಿ. ನಮ್ಮ ತಂದೆಯವ್ರ ಬಗ್ಗೆ ಬಹಳ ಅಪಾರವಾದ ಪ್ರೀತಿ ಅಭಿಮಾನ ಇಟ್ಕೊಂಡವ್ರು. ನಮ್ಮ ತಂದೆಯವರು ಶಾಸಕರ ಆಗ್ಬೇಕಂತ ತಿಳ್ಕೊಂಡು ನಮ್ಗೆಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಾನು ಶಾಸಕನಾಗಬೇಕಾದ್ರೂ ಸಹ ಏನ್ಪತ್ತಾರೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಾರೆ. ಈಗ ನಾವು ಮೈತ್ರಿದಾಗಿದ್ದೀವಿ. ಅಲ್ಲಿ ಸುರ್ಪೂರು, ನಾನು ಗುರುಮಿಟ್ಕಲ್, ನಾವಿಬ್ರು ಕಲ್ತೆ ಅಂತಂದ್ರೆ ಯಾದಗಿರಿದಾಗ ಏನಪ್ಪಂದ್ರೆ ಈ ಸಲ ಒಂದು ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ತಿಳ್ಕೊಂಡು ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ. ಆ ಅಭ್ಯರ್ಥಿನ ನೀವು ಯಾರನ್ನಾದ್ರೂ ಮಾಡಿ, ನಾಯಕರಿದ್ದೀರಿ, ಹಿರಿಯರಿದ್ದೀರಿ. ನಿನ್ನೆ ನಾಡಗೌಡಣ್ಣವ್ರು ಹೇಳಿದ್ರು, ಸ್ವಲ್ಪ ನೀನು ಗುರುಮಿಟ್ಕಲ್ ಬಿಟ್ಟು ಬೇರೆ ಬೇರೆ ಕಡೆ ಸ್ವಲ್ಪ ತಿರುಗಾಡೋ ಅಂತ ತಿಳ್ಕೊಂಡು ನಿನ್ನೆ ನನಗೆ ಹೇಳಿರ್ತಕ್ಕಂಥದ್ದಿದೆ. ಯಾದಗಿರಿದಾಗ ಏನಪ್ಪಂತಂದ್ರೆ ಸರ್, ನಾನು ನಮ್ಮ ತಂದೆಯವರು ಆತ್ಮಕ ಶಾಂತಿ ಸಿಕ್ಕದಂತ ಒಬ್ರು ಮಾಜಿ ಶಾಸಕರು ಹೇಳಿದ್ರು. ಡಾಕ್ಟರ್ ವೀರಬಸವಂತ ರೆಡ್ಡಿ ಮುದ್ದಾಳ್ ಅಂತ ತಿಳ್ಕೊಂಡು 2004ರಲ್ಲಿ ಅವ್ರಿಗೆ ಪಕ್ಷದಿಂದ ಟಿಕೆಟ್ ಕೊಡಲಿಲ್ಲ. 2004ರಲ್ಲಿ ಇಂಡಿಪೆಂಡೆಂಟ್ ನಿಂತರು. ನಮ್ಮ ತಂದೆಯವರು ಅವರಿಗೆ ಸಹಕಾರ ಕೊಟ್ಟರು. ಗೆಲ್ಸಿದ ಮೇಲೆ ನೆಕ್ಸ್ಟ್ ದಿನನೇ ಹೋಗಿ ಅಂತಂದ್ರೆ ನಾವು JDSಗೆ ಅವರಿಗೆ ಕೊಡಿಸಿದ್ರು. ಮತ್ತು ರಾಜುಗೌಡರು ಅವತ್ತು JDS ಸೇರಿದ್ರು. ಇದೇ ದರ್ಶನಾಪುರ ಅವರು ಏನಪ್ಪಂತಂದ್ರು ನಮ್ಮ ಪಕ್ಷದಲ್ಲಿ JDSಗೆ ಇದ್ದರು. ಅವತ್ತು ಹೋಗಿ ಸೇರ್ಪಡೆ ಆದಮೇಲೆ ಅವ್ರು ಮೊನ್ನೆ ವೀರಬಸವಂತ ರೆಡ್ಡಿ ಅವರು ತೀರ್ಕೊಂಡ್ರು, ಮಾಜಿ ಶಾಸಕರು. ಅವ್ರಿಗೆ ಆರೋಗ್ಯ ಸರಿ ಇದ್ದಿದ್ದಿಲ್ಲ. MP ಚುನಾವಣೆ ಆಗಿತ್ತು. ನಾನು ಅವ್ರ ಮನೆಗೆ ಮಾತಾಡ್ಸಕ್ಕೆ ಹೋಗಿದ್ದೆ ಸರ್. ಅವ್ರು ಒಂದು ಮಾತು ಹೇಳಿದ್ರು, ಆರೋಗ್ಯ ಸರಿ ಇದ್ದಿಲ್ಲ, ಕಣ್ಣಾಗ ನೀರು ಹಾಕಿದ್ರು. ಒಂದು ಮಾತು ಹೇಳಿದ್ರು, ಶರಣಗೌಡ ನೀನು ಪುಣ್ಯವಂತ ಇದ್ದಿ, ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕದ ಅಂತ ಭಾಳ ಭಾವನಾತ್ಮಕವಾಗಿ ಮಾತಾಡಿದರು. ಇಲ್ಲ ಹೇಳೋಣ ಏನು ವಿಷಯ ಅಂತ. ಇಡೀ ಯಾದಗಿರಿ ಜಿಲ್ಲೆದಾಗ ಎಲ್ಲರೂ ಅವ್ರವ್ರ ತಂದೆಗಳು ತೀರ್ಕೊಂಡ ಮೇಲೆ ಏನಪ್ಪಂತಂದ್ರೆ ಆ ಸ್ಥಾನಕ್ಕೆ ಬಂದಿರತಕ್ಕಂಥದ್ದಿದೆ. ಇವತ್ತು ಬಾಪುಗೌಡರು ಹೋದ ಮೇಲೆ ಏನಪ್ಪಂತಂದ್ರೆ ಶರಣಬಸಪ್ಪ ಅವ್ರು ಬಂದರು.
ವಿಶ್ವನಾಥ ರೆಡ್ಡಿ ಮುದ್ನಾಳವ್ರು ಆದ್ಮೇಲೆ ಎಂತ್ಪತ್ತಂದ್ರೆ ಅವ್ರ ಮಗ ಎಂತ್ಪದ್ರೆ ಶಾಸಕರಾದರು. ವೆಂಕಟಪ್ಪ ನಾಯಕ್ ಅವರು ಹೋದ್ಮೇಲೆ ಎಂತ್ಪತ್ತಂದ್ರೆ ಅವ್ರ ಮಗ ಎಂತ್ಪದ್ರೆ ಶಾಸಕರಾದರು. ಶಿವಶೇಖರಪ್ಪ ಗೌಡ ಹೋದ್ಮೇಲೆ ಎಂತ್ಪತ್ತಂದ್ರೆ ಅವ್ರ ಮಗ ಶಾಸಕರಾದರು. ಆದ್ರೆ ನಾಗನಗೌಡರು ಜೀವಂತ ಇರುವಾಗೆ ಎಂತ್ಪತ್ತಂದ್ರೆ ಮಗನ ಶಾಸಕರನ್ನ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಇವ್ರು ಏನಿದ್ರಲ್ಲ, ವೀರಬಸವಂತ ರೆಡ್ಡಿ ಅವ್ರು ಹೇಳ್ತಿದ್ರು, ನಿಮ್ಮ ತಂದೆ ಎಂತ್ಪತ್ತಂದ್ರೆ ಬಹಳ ಆತ್ಮಿಕ ಶಾಂತಿ ಆದ, ನಿಮ್ಮ ತಂದೆ ಎಂತ್ಪತ್ತಂದ್ರೆ ಸುಖಿ ಸಾವು ಎಂತ್ಪತ್ತಂದ್ರೆ ಆಗಿದ್ದಾದ. ಆದ್ರೆ ನಮ್ಮ ದೊಡ್ಡಪ್ಪಂದು ಸುಖಿ ಸಾವು ಆಗಿಲ್ಲ, ಅವ್ರ ಆತ್ಮಕ ಶಾಂತಿ ಸಿಕ್ಕಿಲ್ಲ. ಅದೊಂದು ಕಾರಣಕ್ಕ ಈ ಸಲ 2028ರಲ್ಲಿ ಸದಾಶಿವ ರೆಡ್ಡಿ ಅವರಿಗೆ ಈ ಮೈತ್ರಿ ಅಭ್ಯರ್ಥಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡ್ರಿ, ಯಾದಗಿರಿನ ಎಂತ್ಪತ್ತಂದ್ರೆ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಎಂತ್ಪತ್ತಂದ್ರೆ ನಾನು ತಗೋಬೇಕಾಗಿದೆ. ಆ ಗೆಲುವು ಎಂತ್ಪತ್ತಂದ್ರೆ ಸದಾಶಿವ ರೆಡ್ಡಿಗೆ ಸಮರ್ಪಣೆ ಮಾಡ್ಬೇಕಂತ ತಿಳ್ಕೊಂಡು ನನ್ನ ವೈಯಕ್ತಿಕವಾಗಿ ವಿಚಾರ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಸಂಘಟನೆ ಮಾಡಬೇಕಾಗಿದೆ. ಆ ಸಂಘಟನೆ ಜವಾಬ್ದಾರಿಯನ್ನ ನಾವೆಲ್ಲರೂ ತಗೋಬೇಕು. ನನಗೆಲ್ಲರೂ ನೀವು ಕೊಟ್ಟಿರಿ, ಹೆಗಲು ಕೊಟ್ಟಿರಿ, ಒಳ್ಳೇದಕ್ಕೂ ಬಂದಿರಿ, ಕೆಟ್ಟದಕ್ಕೂ ಬಂದಿರಿ. ನಮ್ಮಪ್ಪ ಅತ್ತಾಗೂ ಹತ್ತಿರಿ, ನಮ್ಮಪ್ಪ ಕಣ್ಣೀರಿಟ್ಟಾಗೂ ನೀವೆಲ್ಲ ಕಣ್ಣೀರಿಟ್ಟಿರಿ. ನಾನು ಒಂದನ್ನ ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದವರು ಗುರುಬಿಟ್ಕಲ್ಲನ್ನ ನಿಮ್ಮನ್ನ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದು ಏನೇ ಬರಲಿ ಅಂತದೇ ಬರಲಿ. ಇನ್ನು ಮುಂದೆ ಸಂಘಟನೆದಾಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಾಗ್ಲಿ ಅದು ನೋಡೋಣ. ನಮ್ಮ ಹೈಕಮಾಂಡು ಯಾವ್ಯಾವ ರೀತಿ ಬಿಜೆಪಿದವ್ರ ಜೊತೆ ಮೈತ್ರಿ ಅಭ್ಯರ್ಥಿಯಾಗಿ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರ. ಸರ್ ನಾನು ಒಂದಂತೂ ಹೇಳ್ತೀನಿ, ಇವತ್ತಿನ ಡೇಟು ಮತ್ತು ದಿನಾಂಕ ನೀವತ್ತು ಬರೆದಿಟ್ಕೊಂಡ್ಬಿಡ್ರಿ. 2028ಕ್ಕೆ ಈ ಜಿಲ್ಲೆಯಲ್ಲಿ 4 ಕ್ಷೇತ್ರದಲ್ಲಿ 3 ಕ್ಷೇತ್ರ ಮೈತ್ರಿ ಅಭ್ಯರ್ಥಿಗಳು ಬರ್ತಕ್ಕಂಥದ್ದು ಯಾವುದೇ ಸಂದೇಹ ಇಲ್ಲ ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದೆ. ನಾನು ಒಂದನ್ನ ಶಾಪುರ್, ಇವತ್ತು ಶಾಪುರಕ್ಕೆ ನೀವು ಹೊರಟಿದ್ದೀರಿ, ಅಲ್ಲಿ ಹೋದ್ಮೇಲೆ ನಿಮಗೂ ಗೊತ್ತಾಗುತ್ತೆ, ಅಣ್ಣವ್ರಿಗೆ ಗೊತ್ತಾಗುತ್ತೆ. ಅಲ್ಲಿ ಅಭ್ಯರ್ಥಿನ ಯಾರನ್ನ ಆಯ್ಕೆ ಮಾಡ್ತೀರಿ ಅಂಬೋದ್ರ ಮೇಲೆ ನಮ್ಮ ಮೈತ್ರಿ ಅಭ್ಯರ್ಥಿ ಅಂತಂದ್ರೆ ಗೆಲ್ತದ ಸೋಲ್ತದಂಥದ್ದು ಅದನ್ನ ಸ್ವಲ್ಪ ಇವತ್ತು ನೀವು ಸ್ಟಡಿ ಮಾಡಿದರೆ ಗೊತ್ತಾಗುತ್ತೆ. ಹಾಗಾಗಿ ಸರ್, ಈ ಜಿಲ್ಲೆದಾಗ 2011-12 10ರಾಗ ಏನಪ್ಪ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆನ ಘೋಷಣೆ ಮಾಡಿದ ಮೇಲೆ ಕಲಬುರಗಿಲಿಂದ 4 ಶಾಪುರ್, ಸುರ್ಪುರ್, ಯಾದಗಿರಿ, ಗುರುಬಿಟ್ಕಲ್ ಬದಲಾವಣೆ ಆಯಿತು. ಅದಾದ್ಮೇಲೆ ಇವತ್ತು ನಾರಗೋಡಣ್ಣವ್ರು ಹೇಳ್ತಿದ್ರು ಗ್ರಾಮ ವಾಸ್ತವ್ಯ. ಸರ್, ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದಾಗ ಸ್ವತಂತ್ರ ಬಂದ ಮೇಲೆ ನಾಗನಗೌಡರು ಮೊದಲನೇ ಶಾಸಕರು ಸ್ಥಳೀಯರಾಗಿ ಆಯ್ಕೆ ಆದ್ರು. ಅಲ್ಲಿ ಶಾಸಕರಾದವರು ಮಂತ್ರಿ ಆದವರು ಸಹ ಒಂದು ದಿನ ಐಬಿದಾಗ ಮಕ್ಕಂಡಿಲ್ಲ ಸರ್. ಕೇವಲ ನನ್ನ ಒಂದು ಮನವಿಗೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಚಂಡ್ರಿಕಿಗೆ ಬಂದು ಗ್ರಾಮ ವಾಸ್ತವ್ಯ ಮಾಡಿ ಜನತಾ ದರ್ಶನ ಮಾಡಿದ್ರು. ಇದು ಜನತಾದಳಕ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರಿಗೆ JDS ಪಕ್ಷಕ್ಕೆ ಯಾದಗಿರಿ ಜಿಲ್ಲೆಯ ಬಗ್ಗೆ, ನಮ್ಮ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಬಗ್ಗೆ ಯಾವತ್ತೆಂತಂದ್ರೆ ಕಾಳಜಿ. ವೆಂಕಟಪ್ಪಣ್ಣವರು ಶಾಸಕರು, ಅವ್ರ ಕ್ಷೇತ್ರದಲ್ಲಿ ಹೋಗಿ ಅಂತಂದ್ರೆ ಗ್ರಾಮ ವಾಸ್ತವ್ಯ ಮಾಡಿದ್ರು. ಯಾಕೆ ಹೇಳ್ತೀನಿ ಇದಂತಂದ್ರೆ, ಕುಮಾರಸ್ವಾಮಿ ಅವರು ಬಂದಾಗ ಸರ್ ಈ ಮೆಡಿಕಲ್ ಪರಿಹಾರ ಮುಖ್ಯಮಂತ್ರಿ ಪರಿಹಾರ ನಿಧಿಗಳು ಯಾರ್ಯಾರು ಕೇಳಿದ್ರೆ ನಿಂತ ಕ್ಷಣ 1 ಕೋಟಿ ರೂಪಾಯಿಗೂ ಹೆಚ್ಚು ಎಂತಂತಾರೆ ಒಂದೇ ದಿನ ಎಂತಂದ್ರೆ ಕೊಟ್ಟಿದ್ದಾರೆ ಸರ್. ಇವತ್ತು 8ನೇ 7ನೇ ತಿಂಗಳ, ಈಗ ಮೊನ್ನೆ 1.5 ತಿಂಗಳಾಯ್ತು, 3 ಜನಕ್ಕೆ ಚೆಕ್ ಬಂದದ. 6 ತಿಂಗಳ ಈ ಸರ್ಕಾರದಾಗ ಮುಖ್ಯಮಂತ್ರಿ ಪರಿಹಾರ ನಿಧಿ ದುಡ್ಡೇ ಕೊಟ್ಟಿಲ್ಲ. ಇವಾಗ 1.5 ತಿಂಗಳಿಂದ ಕೊಟ್ಟಾರ. ಇಲ್ಲಿ ಏನಾಗಿದೆ ಸರ್ ಅಂದ್ರೆ, ನಾಡಗೌಡಣ್ಣವ್ರು ಹೇಳ್ತಿದ್ರು ನಾವೆಲ್ಲ ನವೆಂಬರ್ನಾಗ ಎಲೆಕ್ಷನ್ ಬರ್ತದಂತ. ಯಾವುದು ಎಲೆಕ್ಷನ್ ಬೇಡ ಸರ್, ಇವ್ರು 5 ವರ್ಷ ರಾಜಕೀಯ ಮಾಡ್ಬೇಕು. ಕಾಂಗ್ರೆಸ್ನವ್ರು 5 ವರ್ಷ ರಾಜಕೀಯ ಮಾಡಬೇಕು. ಆ ರಾಜಕೀಯ ಮಾಡಿ ಜನ ನೋಡ್ಬೇಕು. ರೋಸಿ ಹೋಗಿ ಅಂತಂದ್ರೆ ನಮ್ಮ ಮೈತ್ರಿ 150ರಿಂದ 160 ಸೀಟ್ ಬರ್ಬೇಕಂತ ನಾಡಗೌಡಣ್ಣವ್ರು ಹೇಳ್ತಿದ್ರು. ನಾವ್ ಯಾವಾಗಲೂ ಅಂತಂದ್ರೆ ಸ್ವಲ್ಪ ಸೀಟ್ಗಳನ್ನ ತಗೊಂಡು ನಾವು ಅಧಿಕಾರ ಅನುಭವಿಸಿದೀವಿ ಅಂತ ತಿಳ್ಕೊಂಡು. ಹಾಗಾಗಿ ಮೈತ್ರಿದು ಸಂಪೂರ್ಣ ಬರ್ಬೇಕು. ಮೈತ್ರಿ ಅಭ್ಯರ್ಥಿಗಳು ಸಂಪೂರ್ಣವಾಗಿ 150ಕ್ಕೂ ಹೆಚ್ಚು ಸೀಟ್ಗಳು ಬಂದ್ರೆ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರಬೇಕು, ರಾಜ್ಯಕ್ಕೆ ಕುಮಾರಸ್ವಾಮಿ ಇರಬೇಕಂತ ಶರಣಗಳು ಅಲ್ಲ ಸರ್. ಈ ರಾಜ್ಯದ ಪ್ರತಿಯೊಬ್ಬ ಜನರದು ಏನಪ್ಪ ಅಂತಂದ್ರೆ ಬೈಕೆ ಇದು. ಆ ನಿಟ್ಟಿನಾಗ ನಾವೆಲ್ಲರೂ ಕೆಲಸ ಮಾಡ್ಬೇಕಾಗ್ತದ. ಇಲ್ಲಿ ಬಹುತೇಕ ಜನ ಕೂತೀರಿ, ನೀವಿನ್ನೂ ಮೆಂಬರ್ಶಿಪ್ ಆಗಿರೇ ಇಲ್ಲ ಗೊತ್ತಿಲ್ಲ. ಮಿಸ್ ಕಾಲ್ ಅಭಿಯಾನ ಮಾಡ್ಬೇಕು. 9964002028 ಅಂತ ಇಟ್ಟಾರ ನಿಖಿಲ್ ಕುಮಾರಸ್ವಾಮಿ ಅವರು ಲಾಸ್ಟಿಗೆ. 2028 ನಮ್ಮದು ಎಂತಂದ್ರೆ ಪಕ್ಷದ ಮತ್ತೆ ಆ ಗತವೈಭವನ್ನ ಉತ್ತರ ಕರ್ನಾಟಕದಾಗ ಕಲ್ಯಾಣ ಕರ್ನಾಟಕದಾಗ ತರಬೇಕೆಂಬ ನಿಟ್ಟಿನಲ್ಲಿ ತಾವೇನು ಸಂಘಟನೆ ಮಾಡ್ಕಂತ ಈಗ ಹೊಟ್ಟಿದ್ದೀರಿ ಸರ್. ಖಂಡಿತವಾಗೂ ನಮ್ಗ ಶಾಸಕರು ಆದ್ಮೇಲೆ ಅಂತಂದ್ರೆ ನಮ್ಮ ತಂದೆಯವರು ಇರುವಾಗ ಸ್ವಲ್ಪ ಬೆಂಗಳೂರು ಮೀಟಿಂಗು ಆಫೀಸಲ್ಲಿ ಅವರೆಲ್ಲ ಮೇಂಟೈನ್ ಮಾಡ್ತಿದ್ರು. ನಾನು ಕೇವಲ ಇವ್ರನ್ನ ಮೇಂಟೈನ್ ಮಾಡ್ತಿದ್ದೆ. ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಶಾಸಕನಾದ್ಮೇಲೆ ಬೆಂಗಳೂರು ಮೀಟಿಂಗು, ಕಮಿಟಿ ಮೀಟಿಂಗು, ಅಲ್ಲಿ ಆಫೀಸಲ್ಲೂ ತಿರ್ಗೋದು, ಮತ್ತೆ ಇವ್ರ ಜೊತೆ ಅಂತಂದ್ರೆ ಮಾಡೋದು, ಮತ್ತೆ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ಜೊತೆಯಲ್ಲಿ ಸ್ವಲ್ಪ ಸಂಘಟನೆಗೆ ಹೆಚ್ಚು ಒತ್ತು ಕೊಡಕ್ಕಾಗಿಲ್ಲ.
ಖಂಡಿತವಾಗಿಯೂ ತಿಂಗಳದಾಗ ಏನ್ಪತ್ತಂದ್ರೆ ಒಂದು ದಿನ ಎರಡು ದಿನ ಪಕ್ಷದ ಸಂಘಟನೆಗಾಗಿ ತಾವು ಮೀಸಲಿಡಬೇಕು. ತಾವತ್ತು ಯಾವಾಗಲೂ ನಮಗಾಗಿ ಮೀಸಲು ಇದ್ದೀರಿ. ಇನ್ನು ಸ್ವಲ್ಪ ಸಂಘಟನೆಗೆ ಏನ್ಪತ್ತಂದ್ರೆ ಹೆಚ್ಚು ಮೀಸಲು ಕೊಡ್ಬೇಕು. ಯಾಕಂತಂದ್ರೆ ನಾನು ಹೇಳಿದೆ, ಪಕ್ಷ ಕಾರ್ಯಕರ್ತರನ್ನ ಯಾವ ರೀತಿ ನೋಡ್ತಾರ ದೇವೇಗೌಡರು ಅಂತ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಇನ್ಸಿಡೆಂಟ್ ಆಗಿತ್ತು ಸರ್, ಬಿಜೆಪಿ ಸರ್ಕಾರ ಬಂದಾಗ ಒಂದು ಇನ್ಸಿಡೆಂಟ್ ಆಗಿತ್ತು. ಈಗ ನಾವು ಮೈತ್ರಿದಾಗ ಇದ್ದೀವಿ, ಆದರೂ ಏನ್ಪತ್ತಂದ್ರೆ ನಮ್ಮ ಪಕ್ಷದ ಉದ್ದೇಶಗಳನ್ನ ಈಗಿನ ಜನರೇಷನ್ಗೆ ಗೊತ್ತಾಗ್ಬೇಕಲ್ಲ. ಒಬ್ಬ ನಮ್ಮ ಕೋಲಿ ಸಮಾಜದ ಮಾರ್ತಾಂಡ್ ಮಾನೇಗರ್ ಅಂತ ಇವತ್ತು ನಿಮ್ಗೆ ಎರಗೋಳದ ವೆಲ್ಕಮ್ ಮಾಡಿದ ಅವನೇ ಇರಬೇಕಲ್ಲಿ. ಅವನ ಮೇಲೆ ಅಲೆ ಆಗಿತ್ತು ಪೊಲೀಸ್ ಸ್ಟೇಷನ್. ಅಲೆ ಆದರೆ ಏನಪ್ಪಂದ್ರೆ ನಾನು ಉಪವಾಸ ಕೂತೆ, ಈ ಯಾದಗಿರಿ ನಗರ ಪೊಲೀಸ್ ಠಾಣೆ ಮುಂದೆ ನಾನು ಉಪವಾಸ ಕೂತೆ. ನಾನು ಉಪವಾಸ ಕುಂತು ದೇವೇಗೌಡರಿಗೆ ಗೊತ್ತಾಯ್ತು. ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರು ನಾನು ಕುಂತಲ್ಲಿ ಅನ್ಪತ್ತಂದ್ರೆ ಬಂದು ನನಗೆ ಅನ್ಪದ್ರೆ ಎಳ್ನೀರು ಕುಡಿಸಿ ಆ ಆಫೀಸರ್ನ ಅನ್ಪದ್ರೆ ಸಸ್ಪೆಂಡ್ ಮಾಡಿಸಿದ್ರು. ಇದು ದೇವೇಗೌಡರು ಪಕ್ಷ ಮತ್ತು ಕಾರ್ಯಕರ್ತರಿಗಾಗಿ ಯಾವ ರೀತಿ ಬೇಕಾದ್ರೂ ಮಾಡ್ತಕ್ಕಂಥದ್ದು ಅನೇಕ ಉದಾಹರಣೆಗಳಿದೆ ಇಲ್ಲಿ. ಹಾಗಾಗಿ ಬಹಳ ಸಮಯ ತಗಂಗಿಲ್ಲ. ತಾವೆಲ್ಲರೂ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹೊಸ ತಲೆಮಾರಿಗೆ ಅನ್ಪತ್ತಂದ್ರೆ ಬಂದಿದ್ದಾರೆ, ನಮ್ಮ ನಾಯಕರಾಗಿ ಅನ್ಪತ್ತಂದ್ರೆ ಹೊರಹೊಮ್ಮಿದ್ದಾರೆ. ಸರ್, ನಿಮ್ಮ ಕುಟುಂಬದವರು ಸುಮಾರು 40 ವರ್ಷದಿಂದ ಯಾದಗಿರಿಗೆ ಬಂದಿದ್ದಾರೆ, ಗುರುಮಿಟ್ಕಲ್ಲಿಗೆ ಬಂದಿದ್ದಾರೆ. ಈ ಕ್ಲೋಸ್ ಡೋರ್ ಯಾವತ್ತೂ ಮಾಡಿಲ್ಲ ನಾವು. ಮೊದಲನೇ ಸಲ ಯಾವಾಗ ಬಂದ್ರು 20-25 ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ಕಾರ್ಯಕ್ರಮನೇ ಮಾಡಿದ್ದು. ಇವತ್ತು ಯಾಕೆ ಸಂಕ್ಷಿಪ್ತವಾಗಿ ಇಲ್ಲಿ ಮಾಡಿದ್ದು ಅಂತಂದ್ರೆ, ಇನ್ನು ಕೆಲವೇ ದಿನದಾಗ ತಾವು ಏನ್ಪತ್ತಂದ್ರೆ ರಾಜ್ಯ ಘಟಕದ ಅಧ್ಯಕ್ಷರಾಗಬೇಕು. ತಾವು ಅಧ್ಯಕ್ಷರಾದ್ಮೇಲೆ ಏನ್ಪತ್ತಂದ್ರೆ ಯಾದಗಿರಿ ಜಿಲ್ಲೆದಾಗ ಈ ಭಾಗದ ಏನ್ಪತ್ತಂದ್ರೆ ಅಭಿನಂದನೆ ಸಮಾರಂಭ ಯಾದಗಿರಿ ಸ್ಟೇಡಿಯಂನಾಗ ಇಡಬೇಕಂತ ನಾನು ಅನ್ಕೊಂಡಿದ್ದೆ. ತಾವು ರಾಜ್ಯ ಅಧ್ಯಕ್ಷರಾಗಬೇಕಂತ ತಿಳ್ಕೊಂಡು ತಮಗೆ ಅಪೇಕ್ಷೆ ಇಲ್ಲ, ನಮಗಿದೆ. ಯಾಕಂತಂದ್ರೆ ಇವತ್ತು ದೇವೇಗೌಡರು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ನಾಡುಗಳನ್ನವರು ಸುದೀರ್ಘವಾಗಿ ಹೇಳಿದ್ರು. ಪಂಚರತ್ನ ಕಾರ್ಯಕ್ರಮಗಳನ್ನ ಏನ್ಪತ್ತಂದ್ರೆ ಹೇಳಿದ್ರು. ಆದ್ರೆ ಯಾರೂ ಏನ್ಪತ್ತಾರೆ ಜನ ಗ್ಯಾರಂಟಿಗಳು ಕೇಳಿದ್ದಿಲ್ಲ. ಸರ್ಕಾರ ಕೊಟ್ಟದ, ಈ ಸರ್ಕಾರ ಗ್ಯಾರಂಟಿ ಕೊಟ್ಟಿದ್ದೇ ಏನ್ಪತ್ತ ಅದೊಂದು ಹೇಳ್ತಾರೆ, ಅದು ಬಿಟ್ಟು ಬೇರೆ ಏನು ಹೇಳಲ್ಲ ಸರ್. ಗ್ಯಾರಂಟಿ ಬಿಟ್ಟು ಬೇರೆ ಇನ್ನೂ ಏನು ಹೇಳಂಗಿಲ್ಲ. ಹಾಗಾಗಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರಬೇಕು, 5 ವರ್ಷ ಅವು ಗ್ಯಾರಂಟಿಗಳೆಲ್ಲ ನೀವು ಅನುಭವಿಸಬೇಕು. ಅದು ಅನುಭವಿಸಿದ ಮೇಲೆ ಅಂತ 150-160 ಸೀಟು ಮೈತ್ರಿದ ಅಭ್ಯರ್ಥಿಗಳು ಗೆಲ್ಲಬೇಕು. ಇದು ನಮ್ಮ ಕನಸು. ಆ ನಿಟ್ಟಿನಾಗ ನಾವೆಲ್ಲರೂ ಮಾಡಬೇಕು. ತಮ್ಗೆಲ್ಲರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಇವತ್ತು ಸಂಘಟನೆ ರೂಪದಾಗ ನಾವು ಮೆಂಬರ್ಶಿಪ್ ನಾಗನಗೌಡರು ಇರುವಾಗ 37 ಸಾವಿರ ಮೆಂಬರ್ಶಿಪ್ ಮಾಡಿದ್ವಿ ನಾವು. ಕಳೆದ ವರ್ಷ ಚುನಾವಣೆಗೆ ಮುಂಚೆ 37 ಸಾವಿರ ಮೆಂಬರ್ಶಿಪ್ ಮಾಡಿದ್ವಿ, ಕನಿಷ್ಠವಾಗಿ 1,00,000. ಹಾಗಾಗಿ ಯಾದಗಿರಿ ಜಿಲ್ಲೆಯಲ್ಲಿಂದ ನಾವು ಕನಿಷ್ಠ 1.5 ಲಕ್ಷ ಅಂತ ತಿಳ್ಕೊಂಡು ನಾವು ಅನ್ಕೊಂಡಿರ್ತಕ್ಕಂಥದ್ದಿದೆ. ಆ ನಿಟ್ಟಿನಾಗ ಗುರುಮಿಟ್ಕಲ್ಲಿಂದ ಹೆಚ್ಚು ಸಂಘಟನೆನ ಮಾಡಬೇಕು, ಮೆಂಬರ್ಶಿಪ್ನ ಮಾಡಬೇಕು, ಮಿಸ್ ಕಾಲ್ಗಳನ್ನು ಮಾಡಬೇಕು, ಮತ್ತೆ ಅಂತಂದ್ರೆ ಆಕ್ಟಿವ್ ಮೆಂಬರ್ಗಳನ್ನು ಮಾಡಬೇಕು. ಅದೆಲ್ಲದ್ರದ್ದು ಒಂದು ಮೀಟಿಂಗ್ ನಮ್ಮ ಜಿಲ್ಲಾಧ್ಯಕ್ಷರಿರ್ಬೋದು, ಬ್ಲಾಕ್ ಅಧ್ಯಕ್ಷರಿರ್ಬೋದು, ವಲಯ ಅಧ್ಯಕ್ಷರು, ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರು ಎಲ್ಲರೂ ಇಲ್ಲಿಂದ ಯಾರ್ಯಾರು ಬಂದಿರಿಗೆ ಎಲ್ಲರೂ ಹೊರಗೆ ಹೋಗ್ಕಲ್ಕ ನೀವೆಲ್ಲರೂ ಏನಪ್ಪ ಮಿಸ್ ಕಾಲ್ ಕೊಟ್ಟು ಮೆಂಬರ್ಶಿಪ್ ಆಗಬೇಕು. ನಾನು ನೋಡ್ತೀನಿ ಹೊರಗೆ ಬಂದ್ಮೇಲೆ ನಿಮ್ಮ ಮೊಬೈಲ್ ಚೆಕ್ ಮಾಡ್ತೀನಿ ಎಲ್ಲರೂ. ಹಾಗಾಗಿ ಬಹುತೇಕ ತಾವೆಲ್ಲರೂ ಬಂದಿರಿ. ತಮ್ಮ ಆಶೀರ್ವಾದ, ತಮ್ಮ ಮಾರ್ಗದರ್ಶನ ಸದಾ ನಮ್ಮ ಪಕ್ಷದ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರಬೇಕಾದ್ರೆ ನಾನು ಯಾವತ್ತೂ ಹೇಳ್ತಕ್ಕಂಥದ್ದು ಒಂದೇ, ನನ್ನ ಬೆಳೆಸಿರ್ತಕ್ಕಂಥ ಜನ, ನನ್ನ ಎತ್ತ ತಂದೆ ತಾಯಿ, ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ದೇವೇಗೌಡರು ಕುಟುಂಬ ಮತ್ತು ಪಕ್ಷ ಯಾವುದೇ ಕಾರಣಕ್ಕೂ ನಾನು ಭಾಳ ಸಲ ಹೇಳ್ತಿರ್ತೀನಿ, ಹಸುವಾಗ್ಯದ ಅಂತ ತಿಳ್ಕೊಂಡು ರಾಜಕೀಯದಾಗ ಹಸು ತಿಂತಕ್ಕಂಥ ವ್ಯಕ್ತಿ ನಾನಲ್ಲ. ಯಾವುದೇ ಕಾರಣಕ್ಕೂ ನನ್ನ ಪಕ್ಷ, ನನ್ನ ಎತ್ತ ತಂದೆ ತಾಯಿ, ನಾನು ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮರು ನೀವು ತಲೆ ತಗ್ಸ್ತಕ್ಕಂಥ ಕೆಲಸ ನಾನು ರಾಜಕೀಯ ಜೀವನದಾಗ ಯಾವತ್ತೂ ಮಾಡಿಲ್ಲ, ಮಾಡಂಗಿಲ್ಲ. ಅದೊಂದು ತಮ್ಗ ಬಹಳ ಘಂಟಾಘೋಷವಾಗಿ ಹೇಳ್ತಕ್ಕಂಥದ್ದಿದೆ ಸರ್. ಒಂದನ್ನ ಕಾರ್ಯಕರ್ತರು ಯಾವುದೇ ಫಲಾಪೇಕ್ಷೆ ಇಲ್ಲಾರ್ದು 4 ತೆಲುಗು ಏನ್ಪತ್ತಂದ್ರೆ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ, ನಾವೇನು ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಒಂದನ್ನ ಮನವಿ ಮಾಡ್ತೇನೆ, ನಾನು ಒಂದಿಟ್ಟು MLA ಆಗಿ ಒಂದು ಸಣ್ಣ ಪುಟ್ಟಿದ ಏನಾದ್ರು ಕೆಲಸ ಕೊಟ್ಟರೆ ಅದೊಂದು ದೊಡ್ಡದೇನು ಆಗಂಗಿಲ್ಲ. ಸ್ವಲ್ಪ ಭಾಳ ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಈ ಸಲ ನಮ್ಮ ಅಧಿಕಾರ ಬರುತ್ತೆ, ನಮ್ಮ ಪಕ್ಷ ಏನಪ್ಪ ಅಧಿಕಾರಕ್ಕೆ ಬರುತ್ತೆ. ಬಂದಾಗ ನಾವೇನೋ ಸುಮ್ಮನೆ ಜೋಕ್ ಮಾಡ್ತಾ ಇದೀವಿ, ನಮಗೆ ಮಂತ್ರಿ ಮಾಡ್ರಿ, ನಿಮಗೆ ಮಂತ್ರಿ ಮಾಡ್ರಿ ಅಂತ. ನಾನು ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೆ ಯಾವುದೂ ಫಲಾಪೇಕ್ಷೆ ನಾನು ಪಕ್ಷದಿಂದ ಕೇಳಿ ಪಡೆದಿರ್ತಕ್ಕಂಥ ಕುಟುಂಬದವ ನಾನಲ್ಲ. ನಮ್ಮ ದೊಡ್ಡಪ್ಪಗೆ ನಾವು MLC ಕೇಳಿಲ್ಲ, ನಮ್ಮ ಅಪ್ಪಗೆ ನಾನು ಮಂತ್ರಿ ಕೇಳಿಲ್ಲ, ನನಗೂ ಏನು ಕೇಳಂಗಿಲ್ಲ. ಪಕ್ಷ ಏನಾದರೂ ಬಂದರೆ ನಮ್ಮ ನಂಬ್ಕೊಂಡಿರ್ತ ಕಾರ್ಯಕರ್ತರಿಗೆ ಮಾತ್ರ ಏನಾದರೂ ಈ ಸಲ ಮಾಡಲೇಬೇಕು ಅಂತ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ಯಾಕಂತಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ನಮ್ಮ ತಂದಿನ MLA ಮಾಡ್ಯಾರ, ನನ್ನ MLAನೇ ಮಾಡ್ಯಾರ.
ಅವ್ರಿಗೆ ನಾನು ಏನು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಅವರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶದಾಗೇನೋ ಈಗ ಒಂದು ಮುನ್ಸಿಪಾಲ್ಟಿನ ನಾವೇ ಮಾಡ್ಕೊಂಡಿದ್ವಿ, PLD ಬ್ಯಾಂಕು ನಾವೇ ಮಾಡ್ಕೊಂಡಿದ್ದೀವಿ, TFCMS ನಾವೇ ಮಾಡ್ಕೊಂಡಿದ್ವಿ, ಈ ಕೃಷಿಕ ಸಮಾಜದು ಎಂತಂದ್ರೆ ನಾವೇ ಮಾಡ್ಕೊಂಡಿದ್ವಿ, ಈ ತಾಲೂಕ್ ಪಂಚಾಯತಿ ಎರಡು ಎಂತಂದ್ರೆ ನಾವೇ ಮಾಡ್ಕೊಂಡಿದ್ದೀವಿ. ಎಲ್ಲ ಜಾತಿ ವರ್ಗದವರಿಗೆ ಅವಕಾಶ ಕೊಟ್ಟಿದ್ದೀವಿ. ಇದಕ್ಕೂ ಮೀರಿ ಎಂತಂದ್ರೆ ಅವರ ಆಸೆ ಆಕಾಂಕ್ಷಿಗಳನ್ನ ಸ್ವಲ್ಪ ನಾವು ತೀರಿಸ್ಲಕ್ಕಾಗಿಲ್ಲ ಎಂಬ ಒಂದು ಕೊರಗು ಎಂತಂದ್ರೆ ನನ್ನ ಹತ್ರ ಇದೆ. ಹಾಗಾಗಿ ಆ ನಿಟ್ಟಿನಾಗ ಸ್ವಲ್ಪ ಎಂತಂದ್ರೆ ಮುಂದೆ ಅವಕಾಶಗಳು ಬಂದಾಗ ನನಗಿನ ಹೆಚ್ಚು ಅವ್ರ ಮೇಲೆ ಎಂತಂದ್ರೆ ತಮ್ಮ ಆಶೀರ್ವಾದ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾ ನಾನು ಎಲ್ಲರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ತಾವೆಲ್ಲ ಇವತ್ತು ಎಂತಂದ್ರೆ ಬಂದಿರತಕ್ಕಂಥರಿದ್ದೀರಿ. ಬಹುತೇಕ ಜನ ಇನ್ನು ಕಾರ್ಯಕರ್ತರು ಇನ್ನು ರಾತ್ರಿ ಯಾರ್ಯಾರು ಫೋನ್ ಮಾಡಿ ಬೈತಾರೋ ಗೊತ್ತಿಲ್ಲ, ನಮ್ಗೆ ಹೇಳಿಲ್ಲ ನಿಮ್ಗೆ ಹೇಳಿಲ್ಲ ಅಂತ ತಿಳ್ಕೊಂಡು ಯಾರ್ಯಾರು ಬೈತೀರಿ ಗೊತ್ತಿಲ್ಲ. ಇರ್ಲಿ, ಯಾರು ಬೈದ್ರು ರಾತ್ರಿ ಬೈಸ್ಕೊಂತೀನಿ. ಹಾಗಾಗಿ ಇವತ್ತೆಲ್ಲರೂ ಬಂದಿರಿ, ತಮ್ಗೆಲ್ಲರಿಗೆ ನಾನು ಕೈ ಮುಗಿದು ಮನವಿ ಮಾಡೋದಿಷ್ಟೇ. ನಾನು ನಿನ್ನೆ ಜೇವರಿಗಿದಾಗ ಹೇಳಿದ್ದು, ಪಕ್ಷ ಇದ್ರೆ ಮಾತ್ರ ನಾವು ವೇದಿಕೆ ಮೇಲೆ ಕೂತವರು, ಪಕ್ಷ ಇದ್ರೆ ಮಾತ್ರ ಈ ಶರಣಗೌಡ ಇರ್ತಾನೆ, ನೀವಿದ್ರೆ ಮಾತ್ರ ನಮಗೆ ಎಂತಂದ್ರೆ ವೇದಿಕೆ ಮೇಲೆ ಕುರ್ಚಿಗಳು ಇರ್ತವೆ, ನೀವಿಲ್ಲದೆ ಇದ್ರೆ ನಾವೆಲ್ಲರೂ ನಸ್ವರ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಲಿಂದ ಎಂತಂದ್ರೆ ಹೇಳ್ಬೇಕಾಗುತ್ತೆ. ಹಾಗಾಗಿ ನಾನು ಒಂದನ್ನ ಕೊನೆ ಮಾತನ್ನ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಬರಲಿ, ನಾನು ಯಜಮಾನರಿಗೆ ಹೇಳಂಗಿಲ್ಲ, ಬಹುತೇಕ ಸ್ವಲ್ಪ ಯುವಕ ಸ್ನೇಹಿತರಿಗೆ ಹೇಳ್ತೀನಿ, ಒಂದು ತಾಳ್ಮೆ, ಇನ್ನೊಂದು ನಿಷ್ಠೆ. ಬರೇ ಬರ್ತದ, ಸ್ವಲ್ಪ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತದ, ತಾಳ್ಮೆ ಇರ್ಬೇಕಂತ ತಿಳ್ಕೊಂಡು ನಾನು ಯುವಕ ಸ್ನೇಹಿತರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಯಾಕಂತಂದ್ರೆ ನಾಡಗೌಡಣ್ಣವ್ರು ನಮಗೆಲ್ಲ ಹೇಳ್ತಿರ್ತಾರೆ, ನೀವಿನ್ನ ಹುಡುಗಾಟಿಗಿದ್ದೀರಿ, ನಿಮ್ಗಿನ್ನೂ ತಾಳ್ಮೆ ಶಕ್ತಿ ಇಲ್ಲ, ಸ್ವಲ್ಪ ತಾಳ್ಮೆ ಇಟ್ಕಂತ ತಿಳ್ಕೊಂಡು ನಮಗೆ ಅವಾಗವಾಗ ಫೋನ್ ಮಾಡಿ ಬೈತಿರ್ತಾರ, ಒಂದಿಷ್ಟು ಮಾರ್ಗದರ್ಶನ ಮಾಡ್ತಿರ್ತಾರ. ಖಂಡಿತವಾಗೂ ನಾವು ಸ್ವಲ್ಪ ಜವಾಬ್ದಾರಿ ಸ್ಥಾನದಾಗಿದ್ದೀವಿ. ತಮಗೆಲ್ಲ ಯುವಕ ಸ್ನೇಹಿತರು, ನೀವೇ ನನಗ ರಾಜಕೀಯವಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು. ಬಹಳ ಜನ ಹಿರಿಯರು ವೇದಿಕೆ ಮುಂಭಾಗದಲ್ಲಿ ಕೂತಿರಿ, ವೇದಿಕೆ ಮೇಲೆ ಕೂತಿದ್ದೀರಿ. ನಿಮ್ಮ ಮಾರ್ಗದರ್ಶನ ಇವತ್ತು ನಾಗನಗೌಡರು ಇಲ್ಲ ಅಂದ್ರೂ ಸಹ ಏನಪ್ಪಂತಂದ್ರೆ ನೀವೇ ಪ್ರತಿಯೊಬ್ಬರು ನಾಗನಗೌಡರಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ತಾವು ಯಾವತ್ತೂ ಮಾಡ್ತಾ ಇದ್ದೀರಿ. ಅದೇ ರೀತಿ ಮಾಡ್ತಾ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾ ನಾನು ಮತ್ತೊಮ್ಮೆ ಹೇಳೋದು, ನಾವು 50 ಲಕ್ಷ ಮೆಂಬರ್ಶಿಪ್ ಅನ್ನ ಟಾರ್ಗೆಟ್ ಅನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹಾಕೊಂಡಿದ್ದಾರೆ. ಅದನ್ನ ಮುಟ್ಟಬೇಕಾದ್ರೆ ನಾವೆಲ್ಲರೂ ಮೆಂಬರ್ಶಿಪ್ಗಳನ್ನು ಮಾಡಬೇಕು, ಬೂತಿಗೆ ಹೋಗ್ಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಸ್ವಲ್ಪ ಸಮಯನ್ನ ನಾವು ಕೊಡಬೇಕಾಗ್ತದ. ಆ ಕೊಡೋದಕ್ಕ ನಾನು ಸಹ ಎಂಪಂದ್ರೆ ತಮ್ಮ ಜೊತೆಗೆ ಇರ್ತೀನಿ ಅಂತ ತಿಳ್ಕೊಂಡೇಳಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಾಯಕರು, ವಿಶೇಷವಾಗಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಅವ್ರ ಭಾಷಣ ಮುಗಿದ ಮೇಲೆ ಊಟ ಮಾಡಿ ಶಾಪುರಕ್ಕೆ ಹೋಗ್ಬೇಕು, ಶಾಪುರಕ್ಕೆ ಎಂಪಂತಂದ್ರೆ ಹೋಗಬೇಕಾಗಿದೆ. ಹಾಗಾಗಿ ತಮ್ಮ ಮಾತುಗಳನ್ನು ಕೇಳಕ್ಕೆ ಮಾತ್ರ ಜನ ಬಂದಿದ್ದಾರೆ. ಸರ್, ತಾವು ಯಾವ್ಯಾವ ರೀತಿ ಅಂತಂದ್ರೆ ಮಾರ್ಗದರ್ಶನ ಕೊಡ್ತೀರಿ, ತಾವು ಯಾವ ರೀತಿ ಅಂತಂದ್ರೆ ನಮ್ಗೆ ಯೋಜನೆಗಳು ಮಾಡ್ಬೇಕಂತ ತಿಳ್ಕೊಂಡು ಹೇಳ್ತೀರಿ, ಕಡ್ಡಾಯವಾಗಿ ಅಂತಂದ್ರೆ ಅದನ್ನ ಪಾಲಿಸ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ಅಂತಂದ್ರೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಗನಗೌಡರ ಏನು ಗಟ್ಟಿ ಬೀಜಗಳು ಏನಪ್ಪಂತಂದ್ರೆ ನೀವೆಲ್ಲರಿದ್ದೀರಿ, ತಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನೇ ಹೇಳ್ತೀನಿ. ಮಾಧ್ಯಮ ಮಿತ್ರರು ಯಾವತ್ತೂ ಏನಪ್ಪಂತಂದ್ರೆ ನಮ್ಮ ಕುಟುಂಬವನ್ನ ನಾನು ಅಧಿಕಾರದಾಗ ಇರಲಿ ಇಲ್ಲಾರ್ದಿರ್ಲಿ, ತಾವು ಯಾವತ್ತೂ ಏನಪ್ಪಂತಂದ್ರೆ ತಮ್ಮ ಪೆನ್ನಿನ ಬರಗಳ ಮುಖಾಂತರ ನಾನು ಒಳ್ಳೇದು ಮಾಡಿದ್ರೆ ಅಂತಂದ್ರೆ ಒಳ್ಳೇದು ಮಾಡಿದಂತ ತಿಳ್ಕೊಂಡು ಪ್ರಶಂಸೆ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ನಾನು ಯಾವುದಾದ್ರೂ ನನ್ನ ಬೆನ್ನಿಗೆ ನಾನು ಕಾಣಲಾರ್ದೆ ಅಂತಂದ್ರೆ ಅಚುತ್ಯಗಳು ಆದಾಗ ಅಂತಂದ್ರೆ ಈ ರೀತಿ ಅಂತ ತಿಳ್ಕೊಂಡು ನೀವು ಬರದೆ ಅಂತಂದ್ರೆ ನಮ್ಗೆ ಯಾವತ್ತು ಬೆಂಬಲ ಕೊಟ್ಟಿದ್ರಿ. ನಿಮ್ಮ ಬೆಂಬಲ ಯಾವತ್ತು ಶರಣಗೌಡರ ಮೇಲೆ ಒಂದೇ ಅಲ್ಲ, ನಮ್ಮ ಪಕ್ಷದ ಮೇಲೂ ಸಹ ಇರಲಿ ಅಂತ ತಿಳ್ಕೊಂಡು ಹೇಳ್ತೀನಿ. ಇಲ್ಲಿ ಕೂತೋರಿ ಪ್ರತಿಯೊಬ್ಬರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡೋವರೆಗೂ ದಯಮಾಡಿ ಯಾರು ಅಂತಂದ್ರೆ ಕದಲಬಾರದು. ಇದು ನೇರವಾಗಿ ಅಂತಂದ್ರೆ ನನಗೆ ಅಗೌರವ ಮಾಡಿದಂಗಾಗುತ್ತೆ. ತಾವು ಕೂತಿರ್ತಕ್ಕಂಥ ಸ್ಥಾನದಲ್ಲಿ ಕೂಡಬೇಕು, ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣವನ್ನ ತಾವು ಕೇಳಬೇಕು. ಮುಗಿದ ಮೇಲೆ ಹಿಂದ್ಗಡೆ ಎಂತಂದ್ರೆ ತಮಗೆಲ್ಲ ಊಟದ ವ್ಯವಸ್ಥೆ ಮಾಡಿದೆ, ಆರಾಮ್ ಶಾಂತ ರೀತಿಯಿಂದ ತಾವು ಎಂತಂದ್ರೆ ಮಾಧ್ಯಮದವ್ರು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ ಎಂತಂದ್ರೆ ಬಹಳ ಪ್ರೀತಿ ಪೂರ್ವಕವಾಗಿ ನನ್ನ ಸಹೋದರಿಯರು ತಾವೆಲ್ಲರೂ ಎಂತಂದ್ರೆ ಒಂದು ಸ್ವಾಗತ ಮಾಡಿದ್ರಿ. ತಮಗೂ ಸಹ ಎಂತಂದ್ರೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ ನನ್ನ 2 ಮಾತಿಗೆ ವಿರಾಮಿಸ್ತೀನಿ. ಜೈ JDS.